A certain household has consumed 250 units of energy during a month. How much energy is this in joules? ಸೊ ಇಲ್ಲಿ ನೋಡಿ, ಇಲ್ಲಿ ಇವಾಗ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ಎನರ್ಜಿ ಕನ್ಸಂಪ್ಷನ್ನು ಒಬ್ಬರು ಮನೆಯಲ್ಲಿ 250 ಯೂನಿಟ್ ಇದೆ ಅಂತ ಹೇಳಿ. ಯೂನಿಟ್ ಅಂತ ಹೇಳಿದ್ರೆ ಏನೋ 250 ಕಿಲೋ ವ್ಯಾಟ್ ಅವರ್ ಅಂತ ಹೇಳಿ ಅಲ್ವಾ. ಇವಾಗ ಇದನ್ನು ನಾವು ಜೌಲ್ಸ್ ಕನ್ವರ್ಟ್ ಮಾಡಿದ್ರೆ ಹೇಗೆ ಕಾಣುತ್ತೆ? 250 ಇಂಟು ಕಿಲೋ ವ್ಯಾಟ್ ಅಂತ ಹೇಳಿದ್ರೆ 1000 ವ್ಯಾಟ್. ಮತ್ತು 1 ಅವರಲ್ಲಿ ಎಷ್ಟಿರುತ್ತೆ? ಎಷ್ಟು ಸೆಕೆಂಡು? 60 ಇಂಟು 60 ಸೆಕೆಂಡ್. ಯಾಕಂತ ಹೇಳಿದ್ರೆ ನಾವು ವ್ಯಾಟ್ ಇಂಟು ಸೆಕೆಂಡ್ ಮಾಡ್ಕೊಬೇಕು. ದಟ್ಸ್ ವೆನ್ ವಿ ಗೆಟ್ ಜೌಲ್ಸ್ ಅಲ್ವಾ. ಇವಾಗ ಏನಿದೆ ರೀಅರೇಂಜ್ ಮಾಡ್ಕೊಳ್ಳೋಣ. 25 ಇಂಟು 6 ಇಂಟು 6 ಇಸ್ 36 ಇಂಟು ಈ 0 ಎಲ್ಲ ಒಂದು ಕಡೆ ಹಾಕ್ಕೊತೀನಿ. 1 2 3 4 5 6 ಸೋ ಮೆನಿ ವ್ಯಾಟ್ ಇಂಟು ಸೆಕೆಂಡ್ಸ್ ಅಲ್ವಾ. ಹಾಂ, 25 100/4 9 ಅಲ್ವಾ. 9 ಇಂಟು 100 is 10 to the power of 2, 10 to the power of 8. So many joules. ಇವೆಲ್ಲ ಕ್ಯಾಲ್ಕುಲೇಷನ್ ನೀವು ಕಲ್ತ್ಕೊಬೇಕು. 36 ಇಂಟು 25 ನಿಮಗೆ 900 ಸಿಗುತ್ತೆ. 900 ನಾನು 9 ಇಂಟು 10 to the power of 2 ಅಂತ ಬರ್ಕೊಂಡ್ರೆ ಇದೆಲ್ಲ ಸಿಗುತ್ತೆ. ಇದೆಲ್ಲ ಕಲ್ತ್ಕೊಬೇಕು ಹುಡುಗರ ನೀವು. ಸೊ ಪ್ರತಿಯೊಂದೂ ಸುಲಭ ಮಾಡೋದಕ್ಕಾಗಲ್ಲ, ಯಾಕಂತ ಹೇಳಿದ್ರೆ ಎವ್ರಿಥಿಂಗ್ ಇಸ್ ಬಿಲ್ಟ್ ಆನ್ ದ ಪ್ರೀವಿಯಸ್ ನಾಲೆಜ್. ಸರಿನಾ? ಸೊ ಈ ರೀತಿಯಲ್ಲಿ ನೀವು ಕಲ್ತ್ಕೊಂಡು ಮುಂದುವರಿಬೇಕು. ಪ್ರತಿಯೊಂದು ಬರೆಯೋದಕ್ಕಾಗಲ್ಲ ಎಕ್ಸಾಮಲ್ಲಿ, ಪ್ರಾಕ್ಟಿಕಲ್ ಅಲ್ಲ. ಎಕ್ಸಾಮಲ್ಲಿ ಇಷ್ಟು ಮಾತ್ರ ಬರೆದ್ರೆ ಸಾಕು. ಇದಕ್ಕಿಂತ ಹೆಚ್ಚು ಬರೀತಂದ್ರೆ ಟೈಮ್ ವೇಸ್ಟು. ಇದಕ್ಕಿಂತ ಕಮ್ಮಿ ಬರೆದ್ರೆ ಕಮ್ಮಿ ಬರಿಬೋದು ಇದರಲ್ಲಿ. ಬಟ್ ಎನಿವೇಸ್ ಇಷ್ಟು ಬರೀರಿ ಸರಿನಾ? ಹಾಂ, ಇವಾಗ ನೋಡಿ 9 1 2 3 4 5 6 7 8. ಇವಾಗ ನಾನು ಈ ನಂಬರ್ನ 250ನ ಮತ್ತು ಈ ನಂಬರು ಕಂಪೇರ್ ಮಾಡ್ತು ಅಂತ ಹೇಳಿದ್ರೆ ಎರಡು ಒಂದೇನೇ. ಯಾವ ಸುಲಭ ನೋಡೋದಕ್ಕೆ? ಇದಲ್ವಾ. ಇದೇ ನಂಬರ್ ನಾನು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು ಅಂತ ಹೇಳಿದ್ರೆ ಒಂದು 80 ಎಷ್ಟಿದು ಕೋಟಿ ಲಕ್ಷ ಅದೇನೋ ಮಿಲಿಯನ್ ಬಿಲಿಯನಲ್ಲಿ ಇವೆಲ್ಲ ಇದೆ. ಈ ಥರ ನಂಬರ್ ಆಗಿತ್ತು ಅಂತ ಹೇಳಿದ್ರೆ ಇದು ಸುಲಭನ ನೋಡೋದಕ್ಕೆ? ಇಲ್ಲ ತಾನೆ. ಸೊ ಇದ್ರ ಬದಲಾಗಿ ಇಂಥ ನಂಬರ್ ನೋಡ್ತು ಅಂತ ಹೇಳಿ ಜನಕ್ಕೆ ಸ್ವಲ್ಪ ಗೊತ್ತಾಗುತ್ತೆ ಇಷ್ಟ ಆಯಿತು ಅಂತ ಹೇಳಿ. ಅದೇ ಇಂಥ ನಂಬರ್ ನೋಡ್ತು ಅಂತ ಹೇಳಿದ್ರೆ ಅವ್ರಿಗೇನು ಅರ್ಥ ಆಗಲ್ಲ. ಹಾಗಾಗಿ ಎಕ್ಸ್ಪ್ರೆಸ್ಸಿಂಗ್ ಎನರ್ಜಿ ಇನ್ ಟರ್ಮ್ಸ್ ಆಫ್ ಯೂನಿಟ್ಸ್, ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಯೂನಿಟ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋದು ಒಳ್ಳೆಯದು. ಜೌಲ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋದು ಕಷ್ಟ ಆಗುತ್ತೆ. ಸಾಧ್ಯ ಇಲ್ಲ ಅಂತಲ್ಲ, ಕಷ್ಟ ಆಗುತ್ತೆ. ಸರಿನಾ? ಸೊ ಹಾಗಾಗಿ ಇಟ್ಸ್ ಬೆಟರ್ ಟು ಎಕ್ಸ್ಪ್ರೆಸ್ ಎನರ್ಜಿ ಕನ್ಸಂಪ್ಷನ್ ಇನ್ ಟರ್ಮ್ಸ್ ಆಫ್ ಯೂನಿಟ್ಸ್. ಆಯಿತಾ? ಕಮರ್ಷಿಯಲ್ ಆಗಿ ನಾವು ಯೂನಿಟ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋದು ಒಳ್ಳೆಯದು, ಜೌಲ್ಸಲ್ಲ.